ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಬಳ್ಳಾರಿ ಜೈಲಿಗೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಆಗಿರುತ್ತೆ? ನಿತಿ, ಈಗಾಗಲೇ ಏನು ಸುಪ್ರೀಂ ಆದೇಶದಂತೆ ಏನು ಪೊಲೀಸರ ಮುಂದೆ ಈಗಾಗಲೇ ಈತ ಹಾಜರಾಗಬೇಕಾಗುತ್ತೆ, ಸರೆಂಡರ್ ಆಗ್ಬೇಕಾಗುತ್ತೆ. ಸರೆಂಡರ್ ಆದ ಬಳಿಕ ಈತನ ಇಲ್ಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಈತನ ಮೇಲೆ ಮತ್ತೊಂದು ಪ್ರಕರಣ ಇರುವಂತದ್ದು. ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾಜ್ಯಾತೀತವನ್ನ ಏನೀತ ಪಡ್ಕೊಂಡಿದ್ದಾನೆ, ಅದರ ಜೊತೆಗೆ ಇತರ ರೌಡಿ ಶೀಟರ್ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿ ಮತ್ತೊಂದು ಪ್ರಕರಣ ಏನು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗಿ ಈತನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಪುನಃ ಮತ್ತೆ ಆತ ಈಗ ಮನೆಯಿಂದ ಏನು ಪೊಲೀಸರ ಮುಂದೆ ಸರೆಂಡರ್ ಆದ್ರೆ ಇಲ್ಲಿಂದ ನೇರವಾಗಿ ಈತ ಬಳ್ಳಾರಿ ಜೈಲ್ಗೆ ಈತನ ಶಿಫ್ಟ್ ಮಾಡಲಾಗುತ್ತೆ. ಉಳಿದ ಪವಿತ್ರಗೌಡ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಅವ್ರನ್ನ ಪರಪ್ನ ಅಗ್ರಹಾರ ಜೈಲ್ಗೆ ಬಿಡುವ ಸಾಧ್ಯತೆ ಇರುವಂತದ್ದು. ಸೊ ಈ ಹೈಕೋರ್ಟ್ ನ ಆದೇಶಗಳು ಏನಿತ್ತು, ಹೈಕೋರ್ಟ್ ಜಾಮೀನನ್ನ ಏನು ನೀಡಿತ್ತು ಆರೋಪಿಗಳಿಗೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ಷ್ಮವಾಗಿ ನೋಡಿರುವಂತಹ ನ್ಯಾಯಾಲಯ ಸಾಕಷ್ಟು ಲೋಪದೋಷಗಳನ್ನ ಇಲ್ಲಿ ಎತ್ತಿ ಹಿಡಿದಿರುವಂತದ್ದು. ಸೊ ದರ್ಶನ್, ಪವಿತ್ರಗೌಡ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಪತ್ತೆ ಇದೆ. ಯಾವುದೇ ವಿವೇಚನೆಯನ್ನು ಕೂಡ ಬಳಸದೆ ಹೈಕೋರ್ಟ್ ಯಾವ ರೀತಿಯಾಗಿ ಒಂದು ಇವರಿಗೆ ಜಾಮೀನನ್ನ ನೀಡಿತು ಅನ್ನೋದನ್ನ ನೀಡಿರುವ ವಿಚಾರ ಏನೆಂದು ಇದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಕಳವಳ ವ್ಯಕ್ತಪಡಿಸಿದೆ, ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಇದೇ ಕಾರಣಕ್ಕೆ ಈಗಾಗಲೇ 7 ಜನ ಆರೋಪಿಗಳನ್ನ ಜಾಮೀನನ್ನು ಕೂಡ ರದ್ದಾಗಿರುವಂತದ್ದು. ಇಷ್ಟು ದಿನ ಸುಮಾರು 8 ತಿಂಗಳ ಕಾಲ ಜಾಮೀನನ್ನು ಪಡೆದು ಸಿನಿಮಾ ಶೂಟಿಂಗ್ ಮತ್ತು ಇತರೆ ಪ್ರೋಗ್ರಾಮ್ಗಳು, ಕಾರ್ಯಕ್ರಮಗಳಲ್ಲಿ ಓಡಾಡ್ಕೊಂಡಿದ್ದಂತ ಆರೋಪಿಗಳಿಗೆ ಮತ್ತೆ ಜೈಲೇ ಗತಿಯಾಗಿರುವಂತದ್ದು. ಸೊ ಸುಮಾರು 5 ರಿಂದ 6 ತಿಂಗಳ ಕಾಲ ಆರೋಪಿಗಳು ಜೈಲಿನಲ್ಲಿ ಉಳಿಬೇಕಾಗುತ್ತೆ. ಇದರ ಜೊತೆಗೆ ಸಾಕ್ಷಿ ವಿಚಾರಣೆಯನ್ನು ಕೂಡ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೊನ್ನೆ ಅಷ್ಟೇ ಕಳೆದ ವಾರ ಪ್ರಕರಣದ ಚಾರ್ಜ್ ಫ್ರೇಮ್ ಕೂಡ ಆಗಿರುವಂತದ್ದು. ಟ್ರಯಲ್ ಶುರುವಾಗಬೇಕಾಗುತ್ತೆ. ಟ್ರಯಲ್ ಶುರುವಾದಂತ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಕೂಡ ವಿಚಾರಣೆಯನ್ನ ಮಾಡಬೇಕು. ಅಂದ್ರೆ ಪ್ರಕರಣದ ಟ್ರಯಲ್ ಅನ್ನ ಆರಂಭ ಮಾಡಿ ಆರೋಪಿಗಳಿಗೆ ಇದರಲ್ಲಿ ಇನ್ವಾಲ್ವ್ ಇದಾರಾ ಇಲ್ವಾ ಅನ್ನೋದು ಸಾಬೀತುಪಡಿಸಬೇಕಾಗುತ್ತೆ. ಸಾಬೀತುಪಡಿಸಿದ ಬಳಿಕ ಹತ್ಯೆಯಲ್ಲಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಇತರರ ಇನ್ವಾಲ್ವ್ಮೆಂಟ್ ಕಂಡು ಬಂದ್ರೆ ಅವ್ರಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು ಅದನ್ನ ಆದಷ್ಟು ಬೇಗ ಶಿಕ್ಷೆಯನ್ನು ವಿಧಿಸಿ, ಇಲ್ಲ ಅಂತ ಹೇಳಿದ್ರೆ ಪ್ರಕರಣ ಏನು ಡಿಸ್ಕ್ಲೋಸ್ ಏನಾಗುತ್ತೆ ಅದು ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಆಗುವಂತದ್ದು. ಹೀಗಾಗಿ ಆದಷ್ಟು ಬೇಗ ನೀವು ಪ್ರಕರಣದ ಸಾಕ್ಷ್ಯಗಳನ್ನ ಶೀಘ್ರವಾಗಿ ವಿಚಾರಣೆಯನ್ನು ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ನೀತಿ ಸಂತೋಷ, ಈ ಪ್ರಕರಣದ ಮುಖಾಂತರವಾಗಿ ಅದು ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿದಾಗಿರ್ಬೋದು ಅಥವಾ ಒಬ್ಬ ಸೆಲೆಬ್ರಿಟಿ ಈ ತರದ್ದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ವಿಚಾರ ಆಗಿರ್ಬೋದು, ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾಗಿರ್ಬೋದು, ಇದೆಲ್ಲವನ್ನ ಗಮನಿಸಿದಾಗ ಈ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವಂತ ಒಂದು ಕೋಟನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಇವತ್ತು ಎತ್ತಿ ಹಿಡಿದಿದೆ ಅಂತ ಖಂಡಿತವಾಗಿ ನೀತಿ ಅತ್ಯಂತ ನಾನು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಡೀ ಪ್ರಕರಣನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಅಂತ. ಯಾಕಂತ ಹೇಳಿದ್ರೆ ಇಡೀ ಕೇಸನ್ನ ಪೊಲೀಸರು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ನೀಟಾಗಿ ಮಾಡ್ಕೊಂಡಿರುವಂತದ್ದು. ಪ್ರಕರಣದ ಪ್ರತಿ ಹಂತದಲ್ಲೂ ಬೇಕಾಗಿರುವಂತ ಐ ವಿಟ್ನೆಸ್ ಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಗಳಿರ್ಬೋದು, ಮತ್ತೆ ಬೇರೆ ಬೇರೆ ವಿಟ್ನೆಸ್ ಗಳು, ಸಾಕ್ಷಿದಾರಗಳೇನಿದ್ದಾರೆ ಅದರ ಜೊತೆಗೆ ಇನ್ನು ಇವರು ಟೆಕ್ನಿಕಲ್ ಆಗಿ ಕಲೆ ಹಾಕಿರುವಂತ ಸಾಕ್ಷ್ಯಗಳಿರ್ಬೋದು, ಸೊ ಇವರು ಓಡಾಟಗಳಿರ್ಬೋದು, ಒಬ್ರೊಬ್ಬರಿಗೆ ಸಂಪರ್ಕವನ್ನ ಮಾಡಿದಂತ ಸಂದರ್ಭದಲ್ಲಿ ಕರೆ ಮಾಡಿರುವಂತದ್ದು ಇರ್ಬೋದು, ಮೊಬೈಲ್ ನಲ್ಲಿ ಚಾಟ್ ಮಾಡಿರುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ಆರೋಪಿಗಳು ಇಡೀ ಪ್ರಕರಣದಲ್ಲಿರುವಂತ ಒಟ್ಟು 16 ರಿಂದ 17 ಜನ ಆರೋಪಿಗಳೇನಿದ್ದಾರೆ ಇವರ ಸ್ಟೇಟ್ಮೆಂಟ್ಗಳು ಕೂಡ ಇಲ್ಲಿ ವಿಟ್ನೆಸ್ ಆಗಿರುವಂತದ್ದು. ಅಂದ್ರೆ ದರ್ಶನ್ ಯಾವ ರೀತಿಯಾಗಿ ಸಂಪರ್ಕವನ್ನ ಮಾಡಿದ್ರು, ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಇಲ್ಲಿ ಸರೆಂಡರ್ ಆಗ್ಲಿಕ್ಕೆ ಆರೋಪಿಗಳು ಒಂದು 4 ಜನ ಏನು ಮುಂದೆ ಬರ್ತಾರೆ. ಸೊ ಅವ್ರಿಗೆ ಎಷ್ಟು ಹಣವನ್ನ ಕೊಡ್ತೀನಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಇದನ್ನ ಸಂಪರ್ಕ ಮಾಡಿದವ್ರು ಯಾರು, ಈ ಲೀಡ್ ಅನ್ನ ಕೊಟ್ಟವ್ರು ಯಾರು, ಇದನ್ನ ಒಪ್ಪಿಸಿದಂತವ್ರು ಯಾರು, ಹತ್ಯೆ ಮಾಡಿದ ಬಳಿಕ ದರ್ಶನ್ ಇಲ್ಲಿಂದ ಮೈಸೂರಿಗೆ ಹೋಗಿದ್ದಿರ್ಬೋದು. ಪ್ರತಿ ಹಂತದಲ್ಲೂ ಕೂಡ ಹತ್ಯೆ ಮಾಡಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ತಂದು ಹಲ್ಲೆಯನ್ನ ಮಾಡಿ ಹತ್ಯೆ ಮಾಡಿರೋದಕ್ಕೆ ಬೇಕಾಗಿರುವಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ತನಿಖಾಧಿಕಾರಿಗಳು ಕಲೆ ಹಾಕಿದ್ರು. ಅದಷ್ಟೇ ಅಲ್ಲದೆ ಹತ್ಯೆ ಮಾಡಿದ ಬಳಿಕ ರೇಣುಕಾಸ್ವಾಮಿಯನ್ನ ಫೋಟೋಗಳು, ಹತ್ಯೆ ಮಾಡಿದಂತ ಜಾಗದಲ್ಲಿ ಇವರು ತೆಗೆದುಕೊಂಡಿರುವಂತ ದರ್ಶನ್ ಜೊತೆ ಫೋಟೋಗಳಿರ್ಬೋದು, ಸೆಲ್ಫಿಗಳಿರ್ಬೋದು, ಸೊ ಇವೆಲ್ಲವೂ ಕೂಡ ಪೊಲೀಸರು ಆರೋಪಿಗಳನ್ನ ಬಂಧನ ಮಾಡಿ ಮೊಬೈಲ್ಗಳನ್ನ ವಶಪಡಿಸಿಕೊಂಡಾಗ FSI ಮುಖಾಂತರ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪತ್ತೆ ಆಗಿತ್ತು. ಹೀಗಾಗಿ ಈ ಫೋಟೋಗಳನ್ನು ಕೂಡ ಪ್ರಮುಖ ಸಾಕ್ಷಿಗಳಾಗಿ ಆಯಾ ದಿನಾಂಕ ಮತ್ತು ಸಮಯಕ್ಕೆ ಕೋಟ್ ಮಾಡಿರುವಂತಹ ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ತಮ್ಮ ಸಾಕ್ಷಿಗಳಲ್ಲಿ ಇವನು ಕೂಡ ಉಲ್ಲೇಖವನ್ನ ಮಾಡಿದ್ರು. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿದಂತ ಸುಪ್ರೀಂ ಕೋರ್ಟ್ ಅವತ್ತೇ ಇದಕ್ಕೆ ಏನು ಅಚ್ಚರಿ ಮತ್ತು ಕಳವಳವನ್ನು ವ್ಯಕ್ತಪಡಿಸಿತ್ತು. ಒಬ್ಬ ವ್ಯಕ್ತಿಯ ಹತ್ಯೆಯನ್ನ ಮಾಡಿದ ಬಳಿಕ ಈ ರೀತಿಯಾಗಿ
ಫೋಟೋವನ್ನ ತೆಗೆದುಕೊಳ್ಳುವಂಥದ್ದು, ಸೆಲ್ಫಿಯನ್ನ ತೆಗೆದುಕೊಳ್ಳಿಕ್ಕೆ ಯಾವ ರೀತಿಯಾಗಿ ಸಾಧ್ಯ ಅಂದ್ರೆ ಇವ್ರಿಗೆ ಯಾವುದೇ ಭಯ ಇರಲ್ವಾ, ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡೋದಕ್ಕೆ ಯಾವುದೇ ಪಶ್ಚಾತ್ತಾಪ ಇವ್ರಿಗೆ ಇರೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿತ್ತು. ಸೊ ಈ ಎಲ್ಲಾ ಅಂಶಗಳ ಜೊತೆಗೆ ದರ್ಶನ್ ಬಂಧನದ ಬಳಿಕ ಕೂಡ ಜೈಲಿನಲ್ಲಿ ತನ್ನ ಪ್ರಭಾವವನ್ನು ಬೆಳೆಸಿ ಒಂದು ಹಣಕಾಸಿನ ಪ್ರಭಾವ ಇರ್ಬೋದು, ಆತನಿಗಿರುವ ರಾಜಕೀಯ ಪ್ರಭಾವ ಇರ್ಬೋದು, ಇವೆಲ್ಲವನ್ನು ಕೂಡ ಬಳಸ್ಕೊಂಡಿರುವಂತ ಆರೋಪಿ ಜೈಲಿನಲ್ಲೂ ಕೂಡ ರಾಜ್ಯಾತೀತವನ್ನ ಪಡ್ಕೊಳ್ತಿದ್ದ. ಅವನಿಗೆ ಬೇಕಾಗಿದ್ದಂಥದ್ದು ಅಲ್ಲಿ ಸಿಗ್ತಾ ಇತ್ತು. ಮತ್ತೆ ಯಾವುದೇ ರೀತಿಯ ಆತ ಮಾಡಿರುವಂತ ತಪ್ಪಿಗೆ ಪರಿವರ್ತನೆ ಆಗ್ಲಿಕ್ಕೆ ಬದಲಾವಣೆಯನ್ನ ಆಗ್ಲಿಕ್ಕೆ ಜೈಲಿಗೆ ಕಳಿಸಿದ ರೀತಿ ಇರಲಿಲ್ಲ. ಯಾವುದೋ ರೆಸಾರ್ಟ್ ನಲ್ಲಿ ಮೋಜು ಮಸ್ತಿ ಮಾಡಿದ ರೀತಿಯಲ್ಲಿ ಪರಪ್ಪ ಅಗ್ರಹಾರ ಜೈಲಿನ ಲಾಲ್ನಲ್ಲಿ ಕುಳಿತು ಸಿಗರೇಟ್ ಸೇದುವಂತ ಕೆಲಸಗಳನ್ನು ಕೂಡ ಇವ್ರು ಮಾಡಿದ್ರು. ಈತ ಒಬ್ಬ ಸಮಾಜದಲ್ಲಿ ಸ್ಟಾರ್ ನಟನಾಗಿದ್ದುಕೊಂಡು ಆರೋಪಿಗಳ ಅಂದ್ರೆ ರೌಡಿ ಶೀಟರ್ ಜೊತೆ ಈತನಿಗೆ ಸಂಪರ್ಕಗಳಿರುವಂತದ್ದು. ಅದಷ್ಟೇ ಅಲ್ಲದೆ ಈತ ಜೈಲಿಗೆ ಹೋಗುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳೇನಿದೆ ರೌಡಿ ಶೀಟರ್ಗಳು, ಈ ಎರಡು ಗುಂಪುಗಳಲ್ಲಿ ನಾನು ಅವನಿಗೆ ಆತಿಥ್ಯವನ್ನ ಕೊಡ್ತೀನಿ ಅಂತ ಹೇಳಿ ಜೈಲಿನಲ್ಲಿ ಇದಕ್ಕೆ ವಾರ ಆಗಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈ ಎಲ್ಲಾ ಅಂಶಗಳನ್ನು ಕೂಡ ತನಿಖಾಧಿಕಾರಿಗಳು ಏನು ತಮ್ಮ ಕೇಸ್ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗಬೇಕಾದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ಈತ ಗೈರು ಹಾಜರಿಯಾಗಿದ್ದ. ಅದಕ್ಕೆ ಅನಾರೋಗ್ಯದ ಕಾರಣವನ್ನು ಕೊಟ್ಟಿದ್ದ. ಆದ್ರೆ ಅದೇ ದಿನ ಮತ್ತೊಬ್ಬ ಪ್ರಕರಣದ ಸಾಕ್ಷಿಯೊಂದಿಗೆ ಸಿನಿಮಾವನ್ನ ನೋಡ್ಲಿಕ್ಕೆ ಈತ ಥಿಯೇಟರ್ಗೆ ಹೋಗಿರ್ತಾನೆ. ಅಂದ್ರೆ ಚಿಕ್ಕಣ್ಣನ ಜೊತೆ ಹೋಗಿ ಈತ ಸಿನಿಮಾವನ್ನ ನೋಡ್ಕೊಂಡು ಬಂದಿರ್ತಾನೆ. ಸೊ ಪ್ರತಿ ಹಂತದಲ್ಲೂ ಈತನ ನಡೆಯನ್ನ ಪೊಲೀಸರು ತನಿಖಾಧಿಕಾರಿಗಳ ತಂಡ ಗಮನಿಸ್ತಾ ಇತ್ತು. ಅದನ್ನ ಗಮನಿಸಿ ಅದನ್ನ ಪ್ರತಿಯೊಂದು ಅಂಶವನ್ನು ಕೂಡ ನ್ಯಾಯಾಲಯಕ್ಕೆ ಉಲ್ಲೇಖದ ಜೊತೆಗೆ ಸಾಕ್ಷ್ಯಾಧಾರಗಳ ಜೊತೆಗೆ ಉಲ್ಲೇಖವನ್ನು ಮಾಡಿ ಸಲ್ಲಿಕೆಯನ್ನು ಮಾಡಿತ್ತು. ಹೀಗಾಗಿ ಆರೋಪಿಗಳ ವಿರುದ್ಧ ಇರುವಂತ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನನ್ನ ರದ್ದು ಮಾಡಿರುವಂತದ್ದು. ತಕ್ಷಣ ಪೊಲೀಸರ ಮುಂದೆ ಸರೆಂಡರ್ ಆಗ್ಬೇಕು, ಸರೆಂಡರ್ ಆಗದವ್ರು ಅವ್ರನ್ನ ಬಂಧಿಸಿ ಪುನಃ ಜೈಲಿಗೆ ಬಿಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೀತಿ ಸಂತೋಷ್, ಈಗ ಇಮಿಡಿಯೇಟ್ ಆಗಿ ಶರಣಾಗಬೇಕು ಅನ್ನುವಂಥ ಸೂಚನೆ ಸಿಕ್ಕಿದೆ. ಅದಕ್ಕೆ ಟೈಮಿಂಗ್ಸ್ ಏನಾದರೂ ಇರುತ್ತಾ ಇಷ್ಟು ಗಂಟೆ ಒಳಗಡೆನೆ ಅಂತ? ಯಾಕಂದ್ರೆ ದರ್ಶನ್ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಇರ್ತಾರೆ, ಮತ್ತೊಂದು ಕಾನೂನು ಅವ್ರು ಏನಾದರೂ ರೀಸನ್ಸ್ಗಳನ್ನ ಹೇಳೋದಕ್ಕೆ ಅವಕಾಶ ಇರತ್ತಾ? ಕಾನೂನಾತ್ಮಕವಾಗಿ ಅವರಿಗೆ ಇವತ್ತು ಒಂದಿನಕ್ಕೆ ಏನಾದರೂ ಆಪ್ಷನ್ಸ್ಗಳಿರುತ್ತಾ, ಅಥವಾ ಇಮಿಡಿಯೇಟ್ ಆಗಿ ಇವತ್ತೇ ಇಷ್ಟು ಗಂಟೆ ಒಳಗಡೆನೆ ಶರಣಾಗಬೇಕು ಅನ್ನೋದ್ರ ಏನಾದರೂ ಇರುತ್ತಾ ಸಂತೋಷ್? ತತ್ಕ್ಷಣ ಅಂತೇಳಿ ಸುಪ್ರೀಂ ಕೋರ್ಟ್ ಅನ್ನ ಮಾಡಿರುವಂತದ್ದು. ಅವರು ಏನು ತೀರ್ಪನ್ನ ನೀಡುವಂತ ಸಂದರ್ಭದಲ್ಲಿ ತತ್ಕ್ಷಣ ಅಂದ್ರೆ ಈಗ ಎಲ್ಲೇ ಇದ್ರೂ ಕೂಡ ಆತ ತಕ್ಷಣವಾಗಿ ಪೊಲೀಸರನ್ನ ಸಂಪರ್ಕವನ್ನು ಮಾಡ್ಬೇಕಾಗತ್ತೆ, ಇಲ್ಲ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಈತ ಸರೆಂಡರ್ ಆಗ್ಬೇಕಾಗುತ್ತೆ. ಸರೆಂಡರ್ ಆಗದೆ ಹೋದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಹೋಗಿ ಈತ ಎಲ್ಲೇ ಇದ್ರು ಕೂಡ ಅಲ್ಲಿಂದ ಆತನ್ನ ಬಂಧಿಸಿ ಕರ್ಕೊಂಡ್ ಬರುವಂತ ಸಾಧ್ಯತೆಗಳೆಲ್ಲ ಇರುವಂತದ್ದು. ಈಗಾಗಲೇ ತೀರ್ಪು ಹೊರಬಿದ್ದಿದೆ. ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಅವರ ವಕೀಲರು ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿರುವ ಸಾಧ್ಯತೆಗಳು ಇರ್ಬೋದು. ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ತನ್ನ ಪ್ರಕರಣದ ಜಡ್ಜ್ಮೆಂಟ್ ಅಂದ್ರೆ ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸಾಕಷ್ಟು ಕುತೂಹಲ ಇರುತ್ತೆ. ಹೀಗಾಗಿ ಮನೆಯಲ್ಲೇ ಇದ್ಕೊಂಡು ಈ ಬಗ್ಗೆ ದರ್ಶನ್ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ರು ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಆರ್.ನಗರ ಮನೆಯಲ್ಲಿ ದರ್ಶನ್ ಇದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಈ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದ ಮೇಲೆ ಆತ ಹೋಗಿ ಸರೆಂಡರ್ ಆಗ್ಬೇಕಾಗುತ್ತೆ. ಇಲ್ಲ ಪೊಲೀಸರು ಕೂಡ ಈಗಾಗಲೇ ನಿನ್ನೆಯಿಂದಲೇ ಅಂದ್ರೆ ಯಾವುದೇ ಆರೋಪಿ ಆದ್ರೂ ಕೂಡ ಇಂತಹ ಪ್ರಕರಣಗಳಲ್ಲಿ ಹೊರಬಂದ ಬಳಿಕ ಅವರು ಆರೋಪಿಯ ಪ್ರತಿ ಚಲನವನ್ನು ಕೂಡ ತನಿಖಾಧಿಕಾರಿಗಳ ತಂಡ ಗಮನಿಸ್ತಾ ಇರುತ್ತೆ. ಈಗಾಗಲೇ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಇತರ 5 ಜನ ಆರೋಪಿಗಳ ಬಗ್ಗೆ ಈಗಾಗಲೇ ಒಂದು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಅವರ ಪ್ರತಿ ಮೂವ್ಮೆಂಟ್ಸ್ ಗಳನ್ನು ಎಲ್ಲವನ್ನೂ ಕೂಡ ತನಿಖಾಧಿಕಾರಿಗಳ ತಂಡ ಅಬ್ಸರ್ವ್ ಮಾಡ್ತಾ ಇದೆ. ತಕ್ಷಣ ಬಂದು ಅವರು ಮನೆಯಲ್ಲೇ ಇದ್ದು ಇವ್ರೇನಾದ್ರೂ ಸರೆಂಡರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಮನೆಗೆ ಹೋಗಿ ಆರೋಪಿಗಳನ್ನ ಬಂಧಿಸಿ ಕರ್ಕೊಂಡ್ಬರುವ ಸಾಧ್ಯತೆ ಇರುತ್ತೆ. ಇಲ್ಲ ಇವರು ಇದರಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಳ್ಳುವ ಪ್ರಯತ್ನಗಳೇನಾರ ಆಗುತ್ತಾ? ಇಲ್ಲ ಈಗಾಗಲೇ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದಾಗ ದೇಶ ಬಿಟ್ಟು ಹೋಗಿರುವಂತ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ವಿ. ಹೀಗಾಗಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರು ಯತ್ನಗಳಾಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ. ಒಂದು ವೇಳೆ ಇವ್ರೇನಾದ್ರೂ ಸರೆಂಡರ್ ಆಗದಿದ್ರೆ ಪೊಲೀಸರು ಹೋಗಿ ಅವ್ರನ್ನ ಮತ್ತೆ ಈ ಹಿಂದೆ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಜೀಪ್ ಅನ್ನ ಹತ್ತು ಅಂತ ಹೇಳಿ ತಿಥಿಯನ್ನ ನಾವು ಕರ್ಕೊಂಡ್ ಬರ್ಬೇಕಂತ ಹೇಳಿ ವಾರ್ನ್ ಮಾಡಿ ಇದನ್ನ ಬಂಧನವನ್ನ ಮಾಡಿ ಕರ್ಕೊಂಡ್ ಬಂದಿದ್ರು. ಅದೇ ರೀತಿಯಾಗಿ ಈಗಲೂ ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ದರ್ಶನ್ ಮೋಸ್ಟ್ಲಿ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಯಾವುದೇ ಮಾತಾಡದೆ ಬಂದು ಆತನೇ ಒಂದು ಪೊಲೀಸರ ಮುಂದೆ ಶರಣಾಗುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ನೀತಿ ಸಂತೋಷ್,